ಕಟಕ ರಾಶಿಯವರ ಫಲ ಹೇಗಿದೆ? ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಅಂತಂದರೆ ತಪ್ಪಾಗಲಾರದು. ಕೆಲವು ಅಷ್ಟು ಶುಭ ಫಲಗಳೇ ಜಾಸ್ತಿ ಇದ್ದಾಗ್ಯೂ ಕೂಡ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರುಗಳನ್ನು ಕಾಣಬಹುದು. ಕೆಲವಷ್ಟು ಶೀತ ಬಾಧೆ ಅಥವಾ ಕೈಕಾಲು ಮಂಡಿ ನೋವು, ಬೆನ್ನು ನೋವು ಇಂಥದ್ದು ಆವಾಗವಾಗ ತಮಗೆ ಕಾಡ್ತಾ ಇರ್ಬೋದು. ಇದರ ಹೊರತಾಗಿ ದೊಡ್ಡ ಮಟ್ಟದ ಕಷ್ಟ ನಷ್ಟಗಳು ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಕೂಡ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ನೌಕರರಿಗೆ ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆ, ವರ್ಗಾವಣೆ, ತಮಗೆ ಅಷ್ಟು ಅನುಕೂಲಕರ ಅಂತ ಅನ್ನಿಸದೇ ಇರತಕ್ಕಂಥ ಜಾಗಕ್ಕೆ ವರ್ಗಾವಣೆ, ಮೇಲೆ ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಸಣ್ಣ ಪುಟ್ಟ ಮನಸ್ತಾಪ ಇತ್ಯಾದಿಗಳನ್ನು ಅನುಭವಿಸಿದಾಗ್ಯೂ ಕೂಡ ವರ್ಷದ ಉತ್ತರಾರ್ಧದಲ್ಲಿ ಅಂದರೆ ಜೂನ್ ಜುಲೈ ನಂತರದಲ್ಲಿ ತಮ್ಮ ಆಸೆಗಳು ಒಂದೊಂದಾಗೆ ನೆರವೇರ್ಕೊಂಡು ಹೋಗುತ್ತೆ. ಅದರಲ್ಲೂ ಕೂಡ ವಿದ್ಯಾರ್ಥಿ ವರ್ಗಕ್ಕೆ ಅತ್ಯುತ್ತಮವಾದಂಥ ವರ್ಷ ಇದಾಗಿದ್ದು ತಾವು ನಿರೀಕ್ಷಣೆಗೂ ಮೀರಿದಂತಹ ಒಂದು ಫಲಿತಾಂಶವನ್ನು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಅಧ್ಯಾಪಕ ವರ್ಗ, ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ತಕ್ಕಂತಹ ಪ್ರೈಮರಿ ಸ್ಕೂಲು, ನರ್ಸರಿ ಸ್ಕೂಲು ಅಥವಾ ಮಿಡ್ಲ್ ಸ್ಕೂಲು, ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಕ್ಕಂಥ ಅಧ್ಯಾಪಕರಿಗೆ ತೃಪ್ತಿ, ನೆಮ್ಮದಿ ಕೊಟ್ಟು, ಗೌರವವನ್ನು ಕೊಟ್ಟು ಒಂದಿಷ್ಟು ಮನಸ್ಸಿಗೆ ತೃಪ್ತಿ ಮತ್ತು ಸಂತೋಷವನ್ನು ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ತಾವು ವಿಶೇಷವಾಗಿ ಆಸ್ಥೆ ವಹಿಸಿ ಟ್ಯೂಷನ್ ಹೇಳ್ತಕ್ಕಂಥ ಶಿಕ್ಷಣ ವರ್ಗ ಏನಿದ್ದಾರೆ, ಶಿಕ್ಷಕ ವರ್ಗ, ಅವರಿಗೆ ಒಂದಿಷ್ಟು ಕೀರ್ತಿ ಜೊತೆಗೆ ಒಂದಿಷ್ಟು ಬ್ರ್ಯಾಂಡ್ ಈಕ್ವಿಟಿ, ಅವ್ರ ಹತ್ರ ಪಾಠಕ್ಕೆ ಹೋದರೆ ನನ್ನ ಮಕ್ಕಳು ಪಾಸ್ ಆಗ್ತಾರಪ್ಪ ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ತಕ್ಕಂತಹ ಒಂದು ಸ್ಥಿರವಾದ ವರ್ಷ ಇದಾಗಿದ್ದು ನೆಮ್ಮದಿ ತೃಪ್ತಿಗೆ ದೊಡ್ಡ ಮಟ್ಟದ ಭಂಗವೇನೂ ಇರೋದಿಲ್ಲ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಹಲವಾರು ವರ್ಷಗಳಿಂದ ಇದ್ದಂಥ ಕೇಸು ಈ ವರ್ಷವೂ ಕೂಡ ಹಾಗೆ ಮುಂದುವರ್ಕೊಂಡು ಹೋಗಿ ಏನೋ ಒಂದಿಷ್ಟು ನಿರಾಶಾದಾಯಕ ಅನಿಸಿದರೂ ಕೂಡ ಕೇಸು ವರ್ಷದ ಅಂತ್ಯ ಭಾಗದಲ್ಲಿ ಅಂದರೆ ಡಿಸೆಂಬರ್ ಜನವರಿ ಹೊತ್ತಿಗೆ, ಮುಂದಿನ ಡಿಸೆಂಬರು ಅಥವಾ 27 ಜನವರಿ ಆಸ್ಪಾಸ್ನಲ್ಲಿ ತಮಗೆ ಅನುಕೂಲಕರವಾದ ರೀತಿಯಲ್ಲಿ ಅದರ ಬದಲಾವಣೆ, ಜಡ್ಜ್ಮೆಂಟನ್ನು ನಿರೀಕ್ಷಣೆ ಮಾಡಬಹುದು. ಕಟಕ ರಾಶಿಯವರಿಗೆ ಪರಿಹಾರ? ಇನ್ನಷ್ಟು ತೃಪ್ತಿ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಂಜನೇಯ ಸ್ವಾಮಿಯ ದರ್ಶನ, ಆದಷ್ಟು ಪದೇ ಪದೇ ಆಂಜನೇಯ ಸ್ವಾಮಿಗೆ ವಿಳೆದೆಲೆಯ ಹಾರ ಮತ್ತು ಉದ್ದಿನ ವಡೆ ನೈವೇದ್ಯ, ಇದರಿಂದ ತಮ್ಮ ಸಮಸ್ಯೆಗಳಿಗೆ ಇನ್ನಷ್ಟು ಮುಕ್ತಿ ಸಿಗುತ್ತೆ.